ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಸೆಪ್ಟೆಂಬರ್ ಮಂತಿನ ಲವ್ ಪ್ರೊಡಕ್ಷನ್ ನೋಡೋಣ. ಅದರಲ್ಲಿ ನಿಮಗೆ ಯಾವೆಲ್ಲ ಗೈಡೆನ್ಸ್ ಬರುತ್ತೆ, ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಸೆಪ್ಟೆಂಬರ್ ಮಂತಲ್ಲಿ ಅಂತ ನಾನು ಈ ಒಂದು ಲವ್ ಪ್ರಿಡಿಕ್ಷನ್ ಸ್ಪ್ರೆಡನ್ನು ಮಾಡ್ತಾಯಿದ್ದೀನಿ. ಸೊ ಈ ಒಂದು ಸ್ಪ್ರೆಡ್ ಬಂದು ನೀವು ಯಾವಾಗ ನೋಡ್ತೀರಾ, ಯಾವಾಗ ಸ್ಕ್ರೀನ್ ಮೇಲೆ ನಿಮಗೆ ಪಾಪಪ್ ಆಗ್ತಾ ಇರುತ್ತೆ, ಆಗ ನಿಮ್ಮ ಜೊತೆ ಇದು ರೆಸನೇಟ್ ಆಗುವಂಥದ್ದು ಇರುತ್ತೆ. ಸೊ ನಿಮಗೆ ಏನು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ, ಯಾವುದು ನಿಮಗೆ ರೆಸನೇಟ್ ಆಗೋದಿಲ್ಲ ಅದನ್ನು ನೀವು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್, ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ಯಾರು ಬೇಕಾದರೂ ಈ ಒಂದು ವಿಡಿಯೋನ ನೋಡಬಹುದು ಆ್ಯಂಡ್ ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ನೋಡೋಣ ಈ ಒಂದು ಲವ್ ಪ್ರಿಡಿಕ್ಷನ್ ಸ್ಪ್ರೆಡಲ್ಲಿ ಫಸ್ಟ್ ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ, ನಿಮ್ಮ ಕರೆಂಟ್ ಸಿಚುವೇಶನ್ ಈ ಒಂದು ಲವ್ ಲೈಫಲ್ಲಿ ಏನಿದೆ, ಅದಕ್ಕಾಗಿ ನಾನು ಒಂದು ಕಾರ್ಡನ್ನು ತಗೊಳ್ತಾ ಇದ್ದೀನಿ. ಓಕೆ, 2 ಆಫ್ ಕಪ್ಸ್ ಬಂದಿದೆ ಫಸ್ಟ್. ಸೊ ನಿಮ್ಮ ಕರೆಂಟ್ ಸಿಚುವೇಶನ್. ಓಕೆ, ಸೆಕೆಂಡ್ ನಿಮ್ಮ ಲವ್ ಲೈಫ್ ನಡುವೆ ಹಾಗೂ ನಿಮ್ಮ ಮಧ್ಯೆ ಇರುವಂಥ ಆಬ್ಸ್ಟ್ಯಾಕಲ್ ಏನು. ಓಕೆ, ಡೆತ್ ಕಾರ್ಡ್ ಇದೆ. ಸೊ ನಿಮ್ಮ ಪಾಸ್ಟಿಂದ ಏನೆಲ್ಲ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ನೋಡೋಣ. ದ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಫೋರ್ತ್ ಕಾರ್ಡ್ ನಿಯರ್ ಫ್ಯೂಚರ್ಗೆ ಈ ಒಂದು ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ನೆಕ್ಸ್ಟ್ ಫಾರ್ ಆಲ್ಸೋ ಇನ್ನೂ ಒಂದು ಫ್ಯೂಚರ್ ಕಾರ್ಡ್, ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಹೊರಗಡೆಯಿಂದ ಯಾವ ಇನ್ಫ್ಲೂಯೆನ್ಸ್ ಇದೆ ನೋಡೋಣ. ನಿಮ್ಮ ಸರೌಂಡಿಂಗ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಅವರ ಸರೌಂಡಿಂಗ್ಸ್, ಇವ್ರ ಕಡೆಯಿಂದ ನಿಮಗೆ ಯಾವ ಇನ್ಫ್ಲೂಯೆನ್ಸಸ್ ಇದೆ. ದ ಮೂನ್. ಓಕೆ, ಸೊ ಅಡ್ವೈಸ್, ನಿಮಗಾಗಿ ಅಡ್ವೈಸ್ 10 ಆಫ್ ವ್ಯಾಂಡ್ಸ್. ಓಕೆ, ಸೊ ನಾನು ಯಾವ್ಯಾವ ಕಾರ್ಡ್ ಯಾವ ಒಂದು ಸಿಚುವೇಶನ್ಗೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಒನ್ ಬೈ ಒನ್. ಓಕೆನಾ? ಸೊ ಕಂಪ್ಲೀಟ್ ವಿಡಿಯೋನ ನೋಡಿ, ನಿಮಗೆ ಒಂದು ಗೈಡೆನ್ಸ್ ಅಥವಾ ಮೆಸೇಜ್ ನಿಮಗೆ ಸಿಗುತ್ತೆ. ಆದಷ್ಟು ಈ ಒಂದು ರೀಡಿಂಗನ್ನು ಓಪನ್ ಮೈಂಡೆಡಿಂದ ನೋಡಬೇಕಾಗತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕು, ರಿಲೇಷನ್ಶಿಪ್ ಹೀಲಿಂಗ್ ತೊಗೊಳ್ಬೇಕು ಅಂತ ಇದ್ದರೆ, ಅಥವಾ ಟ್ಯಾರೋ, ಮನಿ ರೇಖಿ, ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನ ನೀವು ಕಲಿಬೇಕು ಅಂದ್ಕೊಳ್ತಾ ಇದ್ದರೆ, ಡೆಫಿನೆಟ್ಲಿ ಕ್ಲಾಸಸ್ ಅವೈಲಬಲ್ ಇದೆ. ನೀವು ನಿಮ್ಮ ಸ್ಲಾಟ್ಸನ್ನು ಅಥವಾ ನಿಮ್ಮ ಕ್ಲಾಸಸನ್ನು ಬುಕ್ ಮಾಡ್ಕೊಳ್ಬೋದು. ನಂಬರ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗತ್ತೆ. ಓಕೆ, ಸೊ ದ ಫಸ್ಟ್ ಕಾರ್ಡ್, ನಿಮ್ಮ ಸಿಚುವೇಶನ್ ಏನಿದೆ ಅಂತಂದರೆ 2 ಆಫ್ ಕಪ್ಸ್ ಬರ್ತಿರೋದ್ರಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಲವ್ ಲೈಫಲ್ಲಿ ಹೇಗಾಗಿದೆ ಅಂತಂದರೆ, ಇದೊಂದು ಪ್ರೀತಿಗೋಸ್ಕರ ವೆಯ್ಟ್ ಮಾಡೋದು ಇದೇ ಆಗಿಬಿಟ್ಟಿದೆ. ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು, ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಕಮಿಟ್ಮೆಂಟ್ಗೋಸ್ಕರ ಆಗಿರ್ಬೋದು, ಅಥವಾ ಆ ಪರ್ಸನ್ಗೋಸ್ಕರ ನೀವು ತುಂಬ ಅಂದರೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಿಚುವೇಶನ್ ಇದಾಗಿದೆ. ಏನು ಮಾಡೋದು ಇಲ್ಲಿ, ಕಮಿಟ್ಮೆಂಟ್ ಸಿಗುತ್ತಾ, ರಿಯೂನಿಯನ್ ಆಗುತ್ತಾ, ತುಂಬ ಜನ ಈ ಪರ್ಸನ್ನ ನೋಡಬೇಕು, ಇವ್ರನ್ನ ಮೀಟ್ ಆಗಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ. ಆಲ್ಸೋ ಇಲ್ಲಿ ಡೆತ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಅಫ್ಕೋರ್ಸ್ ಇಲ್ಲಿ ಕೆಲವೊಂದು ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನ್ಯೂ ಬಿಗಿನಿಂಗನ್ನು ನೀವು ನೋಡ್ತೀರಾ ಅಂತ ಬರ್ತಾ ಇದೆ. ಆ್ಯಂಡ್ ತುಂಬ ಜನಕ್ಕೆ ರೀಲೊಕೇಶನ್ ಆಗುವಂಥ ಚಾನ್ಸಸ್ ಇದೆ. ನೀವು ಬೇರೆ ಯಾವುದಾದ್ರೂ ಪ್ಲೇಸ್ಗೆ ರೀಲೊಕೇಟ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ, ಇಫ್ ಇನ್ ಕೇಸ್ ನಿಮ್ಮ ಮೈಂಡಲ್ಲಿ ಅದೇನಾದರೂ ಇದ್ದರೆ, ಡೆಫಿನೆಟ್ಲಿ ಇಲ್ಲಿ ರೀಲೊಕೇಶನ್ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಯು ಕ್ಯಾನ್ ರೀಲೊಕೇಟ್. ಓಕೆ, ನೀವೇನಾದರೂ ತುಂಬ ದಿನದಿಂದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿದ್ದೀರಾ, ರಿಲೇಷನ್ಶಿಪ್ ಅಥವಾ ಫೈನಾನ್ಷಿಯಲಿನೂ ಇಲ್ಲಿ ತುಂಬ ಜನ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿದ್ದೀರಾ ಅಂತ ಬರ್ತಾಯಿದೆ. ಸೊ ಕೆಲವೊಂದು ಪ್ರಾಬ್ಲಮ್ಸ್ ಇಲ್ಲಿ ಎಂಡ್ ಆಗುವಂಥ ಟೈಮ್ ಅಂತಲೇ ಹೇಳ್ಬೋದು. ಅಗೇನ್
ಇಲ್ಲಿ ನೀವೊಂದು ನ್ಯೂ ಜರ್ನಿನ ಸ್ಟಾರ್ಟ್ ಮಾಡಬೇಕು. ತುಂಬ ಜನ ಹಾಗೂ ಅಂದ್ಕೊಳ್ತಾ ಇದ್ದೀರ. ಅಂದರೆ ಕಾನ್ಸ್ಟಂಟ್ ಮೈಂಡ್ ಇಲ್ಲ, ತುಂಬ ಕನ್ಫ್ಯೂಷನಲ್ಲಿ ಇರ್ತೀರ. ಕೆಲವೊಂದು ಬಾರಿ ನೀವು ನೆಕ್ಸ್ಟ್ ನಾನು ಹೊಸ ಲೈಫನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ತೀರ. ಬಟ್ ಮತ್ತೆ ಅದೇ ಒಂದು ಯೋಚನೆಗೆ ಬರ್ತೀರ. ಇಲ್ಲಿ ಕೆಲವೊಬ್ಬರಿಗೆ ಯಾವುದೋ ಒಂದು ಭಯ ಇರ್ಬೋದು, ಹಿಂಗೆ ಮಾಡಿದ್ರೆ ಹೀಗಾದರೆ ಏನು ಅನ್ನೋ ಒಂದು ಭಯನೂ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ದರ್ ಇಸ್ ಅ ಟ್ರಾವೆಲಿಂಗ್ ಎನರ್ಜಿ, ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಇನ್ನೂ ಸ್ವಲ್ಪ ಸ್ಪೀಡ್ ಬೇಕಾಗಿದೆ. ನೀವೇನಾದರೂ ಅಥವಾ ನಿಮ್ಮ ಪಾರ್ಟ್ನರ್ ಏನಾದರೂ ತುಂಬ ದಿನದಿಂದ ವರ್ಕ್ ಮಾಡ್ತಿದ್ದಾರೆ, ಬಟ್ ಅದರಲ್ಲಿ ಗ್ರೋತ್ ಇಲ್ಲ ಅಂತಂದರೆ ಇನ್ನೂ ಸ್ಪೀಡ್ ಬೇಕಾಗಿದೆ ಅಂತಲೂ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಮೇಜರ್ಲಿ ಇಲ್ಲಿ ಟ್ರಾವೆಲಿಂಗ್ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ದೇರ್ ಇಸ್ ಅ ಚಾನ್ಸ್ ಆಫ್ ಟ್ರಾವೆಲಿಂಗ್. ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಥವಾ ನೀವೇನಾದರೂ ಪ್ಲ್ಯಾನ್ಸ್ ಇಟ್ಕೊಂಡಿದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅಂತಲೂ ಬರ್ತಾ ಇದೆ. ಓಕೆ, ಆ್ಯಂಡ್ ದ ವೀಲ್ ಆಫ್ ಫಾರ್ಚೂನ್ ಇಲ್ಲಿರೋದ್ರಿಂದ ತುಂಬ ಜನ ಪಾಸ್ಟ್ ಲೈಫಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀರಾ ಅಥವಾ ಹಾರ್ಡ್ ವರ್ಕ್ ಸಹ ಮಾಡಿದ್ದೀರಾ. ಇಲ್ಲಿ ಅದಕ್ಕೆಲ್ಲ ರಿಸಲ್ಟ್ ಸಿಗುವಂಥ ಟೈಮ್ ಅಂತ ಹೇಳ್ಬೋದು. ರಿಸಲ್ಟ್ ಆಫ್ ಡೀಡ್ಸ್ ಅಂತ ಹೇಳ್ತಾರಲ್ವ. ಸೊ ಡೆಫಿನೆಟ್ಲಿ ಅದು ಚಾನ್ಸಸ್ ಇದೆ. ಆ್ಯಂಡ್ ತುಂಬ ಗುಡ್ ನ್ಯೂಸ್ನ ನೀವು ಕೇಳ್ತೀರಾ. ಇಲ್ಲಿ ನಿಮ್ಮ ಲವ್ ಲೈಫ್ ರಿಲೇಟೆಡ್ ಆಗಿ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತಲೂ ಬರ್ತಾ ಇದೆ. ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಸಹ ಇಲ್ಲಿ ಬರ್ತಾ ಇದೆ. ಫ್ಯೂಚರ್, ನಿಮ್ಮ ಫ್ಯೂಚರ್ ಬಗ್ಗೆ ನೀವೇನಾದರೂ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇಲ್ಲಿ ಕೆಲವೊಂದು ಬೌಂಡ್ರೀಸ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ಬಿಕಾಸ್ ನೀವು ಎಲ್ಲರ ಬಗ್ಗೆನೂ ತುಂಬ ಕೇರ್ ಮಾಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಅದು ನಿಮಗೆ ಉಲ್ಟಾ ಹೊಡಿತಾ ಇರ್ಬೋದು. ಸೊ ಕೆಲವೊಂದು ಬೌಂಡ್ರೀಸ್ನ ಹಾಕ್ಕೊಳ್ಳಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ದು ಇಲ್ಲಿ ಸ್ಟ್ರಾಂಗ್ ಮೈಂಡ್ಸೆಟ್ ಇದೆ. ಆ್ಯಂಡ್ ಈ ವ್ಯಕ್ತಿಗೆ ಸ್ವಲ್ಪ ಪೇಷನ್ಸ್ ಕಡಿಮೆ ಇರ್ಬೋದು. ಆ್ಯಂಡ್ ಆಲ್ಸೋ ಅವ್ರ ಫೀಲಿಂಗ್ಸನ್ನು ಅಷ್ಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ ಅಂತಲೂ ಬರ್ತಾ ಇದೆ. ಬಿಕಾಸ್ ದ ಮೂನ್ ಕಾರ್ಡ್ ಇಲ್ಲಿರೋದ್ರಿಂದ ಥರ್ಡ್ ಪಾರ್ಟಿ ಎನರ್ಜಿ ನೋಡ್ತಾ ಇರ್ಬೋದು ನೀವು, ಅಥವಾ ಬೇರೆಯವ್ರ ಜೊತೆನೂ ಅವರು ಇರುವಂಥ ಒಂದು ಚಾನ್ಸಸ್ ಇಲ್ಲಿ ಬರ್ತಾ ಇದೆ. ಈ ಒಂದು ಪ್ರಿಡಿಕ್ಷನ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ದ ಹರ್ಮಿಟ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ ನಿಮಗಿಂತ ಎಲ್ಡರ್ ಇರ್ಬೋದು. ಸೊ ಎಲ್ಡರ್ ಅಂದ ಮಾತ್ರಕ್ಕೆ ಒಂದು 5 to 10 years ಅಂತಲೇ ಇರಬೇಕು ಅಂತ ಇಲ್ಲ. ಬಟ್ ಈ ಪರ್ಸನ್ ನಿಮಗಿಂತ ದೊಡ್ಡವರು ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ವ್ಯಕ್ತಿಗೆ ತುಂಬ ಎಕ್ಸ್ಪೀರಿಯನ್ಸಸ್ ಇದೆ ಲವ್ ವಿಚಾರದಲ್ಲಿ, ಅಥವಾ ಇವ್ರ ಪಾಸ್ಟ್ ಲೈಫಲ್ಲಿ ತುಂಬಾ ಇವರು ನೋಡಿದ್ದಾರೆ. ಸೊ ಅದರಿಂದ ಹೇಗಾಗಿದೆ ಅಂತಂದರೆ ಈಗ ಕರೆಂಟ್ಲಿ ಅವ್ರಿಗೆ ಲವ್ ಲೈಫಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಅಂತಲೂ ಬರ್ತಾಯಿದೆ. ಆ್ಯಂಡ್ ದ ಮೂನ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೊ ಯಾರೋ ಒಂದು ಚೆನ್ನಾಗಿ ಮಾತಾಡ್ಸಿದ್ರು ಅಥವಾ ಯಾರೋ ಏನೋ ಹೇಳಿದ್ರು, ಈಗ ಯಾರಿಂದನಾದರೂ ಬೆನಿಫಿಟ್ ಸಿಗ್ತಾ ಇದೆ ಅಂತ ಅಂದರೆ ಅವ್ರ ಕಡೆಗೆ ಈ ವ್ಯಕ್ತಿ ತುಂಬ ಬೇಗನೆ ವಾಲ್ತಾರೆ ಅಂತ ಹೇಳ್ಬೋದು. ಸೊ ಈ ಪರ್ಸನ್ ವಿಚಾರದಲ್ಲಿ ನೀವು ಆದಷ್ಟು ಎಚ್ಚರವಾಗಿ ಇರಬೇಕಾಗತ್ತೆ. ಬಿಕಾಸ್ ಟ್ರಸ್ಟ್ಗೆ ಅಷ್ಟೊಂದು ಟ್ರಸ್ಟ್ ವರ್ತಿ ಅಲ್ಲ ಅಂತಲೂ ಬರ್ತಾಯಿದೆ. ಬಿಕಾಸ್ ತುಂಬ ಜನಕ್ಕೆ ಇದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನಿಮ್ಮ ನಂಬಿಕೆನ ಇವರು ಆಲ್ರೆಡಿ ಕಳ್ಕೊಂಡಿದ್ದಾರೆ. ಬಟ್ ನೀವು ಇವ್ರಿಗೆ ಕೆಲವೊಂದು ಚಾನ್ಸಸನ್ನು ಕೊಟ್ಟಿದ್ರಿ. ಬಟ್ ಈ ಪರ್ಸನ್ ನಿಮ್ಮ ನಂಬಿಕೆಗೆ ಅರ್ಹರಲ್ಲ ಅಂತ ಬರ್ತಾಯಿದೆ. ಸೊ ಈ ಒಂದು ರಿಲೇಷನ್ಶಿಪ್ ಅಥವಾ ಲವ್ ಲೈಫ್ ಬಗ್ಗೆ ನೀವು ಕೇಳೋದಾದರೆ ಡೆಫಿನೆಟ್ಲಿ ಈ ವ್ಯಕ್ತಿ ಹೇಗೆ ಅಂತಂದರೆ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ನಿಮ್ಮ ಕಡೆಗೆ ಅವರು ಬರ್ತಾರೆ, ವಾಪಸ್ ಬರಲ್ಲ ಅಂತಲ್ಲ. ಬಟ್ ನಿಮ್ಮ ಲೈಫಿಗೆ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಅಷ್ಟು ಸೂಟಬಲ್ ಅಲ್ಲ, ಟ್ರಸ್ಟ್ ವರ್ತಿ ಅಲ್ಲ ಅಂತಲೂ ಬರ್ತಾಯಿದೆ. ಬಿಕಾಸ್ ಇವರು ಆಲ್ರೆಡಿ ನಿಮಗೆ ಕೆಲವೊಂದು ಬಾರಿ ನಿಮ್ಮ ನಂಬಿಕೆನ ಅವರು ಕಳ್ಕೊಂಡಿದ್ದಾರೆ. ಆ್ಯಂಡ್ ನಿಮಗೆ ಅವರು ಚೀಟ್ ಸಹ ಮಾಡಿದ್ದಾರೆ. ಬಟ್ ರೀಕನ್ಸಿಲೇಷನ್ ಅಂತ ಅಂದರೆ ಇಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ ಅನ್ನೋದಕ್ಕೆ ಆನ್ಸರ್ ಬಂದು ಚಾನ್ಸಸ್ ಇದೆ. ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ ಅವರು. ಬಟ್ ನೀವು ಇವ್ರಿಗೆ ಮತ್ತೆ ಚಾನ್ಸ್ ಕೊಡ್ತೀರಾ ಇಲ್ವಾ ಅನ್ನೋದು ಕಂಪ್ಲೀಟ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಫೈನಲಿ ನಿಮಗಾಗಿ ಗೈಡೆನ್ಸ್ ಬರ್ತಾ ಇರೋವಂಥದ್ದು ನಿಮಗೆ ಹಾಗೆ ನಿಮ್ಮ ಲವ್ ಲೈಫಿಗೆ ಸ್ಪಿರಿಟ್ ಗೈಡ್ಸಿಂದ
ಒಂದು ಗೈಡೆನ್ಸ್ ಏನು ಅಂತಂದರೆ 10 ಆಫ್ ಪಾಯಿಂಟ್ಸ್. ಸೊ 10 ಆಫ್ ಪಾಯಿಂಟ್ಸ್ ಇಲ್ಲಿ ಯಾಕೆ ಬರ್ತಾ ಇದೆ, ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರ ಬೇರೆಯವರ ಪ್ರಾಬ್ಲಮ್ಸ್, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಇವರು ನಿಮ್ಮ ಜೊತೆ ಇದ್ದಾಗ ಆಲ್ಮೋಸ್ಟ್ ಅವರ ಎಲ್ಲ ಪ್ರಾಬ್ಲಮ್ಸನ್ನು ನೀವು ನಿಮ್ಮದೇ ಅಂದ್ಕೊಂಡು ಇವ್ರಿಗೆ ಸಹಾಯ ಮಾಡಿರೋದು ಇಲ್ಲಿ ಬರ್ತಾ ಇದೆ. ಸೊ ಅದನ್ನು ಇಲ್ಲಿ ನೀವು ಕಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ತುಂಬ ಗಿವಿಂಗ್ ಎನರ್ಜಿನೇ ಇಲ್ಲಿ ಇದೆ. ಏನೇ ಮಾಡಿದ್ರು ನೀವೇ ಮಾಡೋದು, ಏನೇ ಎಫರ್ಟ್ ಹಾಕಿದ್ರು ನೀವೇ ಎಫರ್ಟ್ ಹಾಕೋದು, ಇದೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಸೊ ಅದನ್ನು ನೀವಿಲ್ಲಿ ಕಟ್ ಮಾಡಿ ಅಂತ ನಿಮಗಾಗಿ ಗೈಡೆನ್ಸ್ ಬರ್ತಾ ಇರೋದು. ಸೊ ಲೆಟ್ ಗೋ ಮಾಡಿ. ಆ್ಯಂಡ್ ಆಲ್ಸೋ ತುಂಬ ಜನ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತಲೂ ಬರ್ತಾ ಇದೆ. ಓವರ್ ಥಿಂಕ್ ಮಾಡ್ತಾ ಇದ್ರೆ ಅದನ್ನು ಸಹ ನೀವು ಬಿಡಬೇಕಾಗತ್ತೆ. ಸೊ ಈ ಒಂದು ಗೈಡೆನ್ಸ್ ನಿಮಗಾಗಿತ್ತು ಆ್ಯಂಡ್ ಹಾಗೆ ನಿಮ್ಮ ಲವ್ ಲೈಫ್ಗೆ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಕಮೆಂಟ್ ಮಾಡಿ, ಏಂಜಲ್ಸ್ ಅಂತ ಕಮೆಂಟ್ ಮಾಡಿ ಈ ಒಂದು ರೀಡಿಂಗನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ. ಇನ್ ಕೇಸ್ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕಂತ ಇದ್ದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.